70 ವರ್ಷಗಳಿಂದ ಸ್ವಾಧೀನದಲ್ಲಿದ್ದ ರೈತರ ಜಮೀನನ್ನ ಉದ್ಯಮಿಗಳಿಗೆ ಮರುಮಂಜೂರಾತಿ. ತಹಶೀಲ್ದಾರ್ ಎಡವಟ್ಟಿನಿಂದ ರೈತರು ಮತ್ತು ಉದ್ಯಮಿಗಳ ನಡುವೆ ಗಲಾಟೆ. 70 ವರ್ಷಗಳಿಂದ ಸ್ವಾಧೀನದಲ್ಲಿರುವ ರೈತರ ಜಮೀನನ್ನ ಕ್ರಷರ್ ಘಟಕ ಮಾಡಲು ಉದ್ಯಮಿಗಳಿಗೆ ಎರಡನೇ ಬಾರಿ ಮಂಜೂರು ಮಾಡಿ ಎಡವಟ್ಟು ಮಾಡಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ತಮ್ಮನಾಯಕನಹಳ್ಳಿ ಸರ್ವೆ ನಂಬರ್ 23ರಲ್ಲಿ 622 ಸರ್ಕಾರಿ ಗೋಮಾಳ ಜಾಗವಿದ್ದು ಸುಮಾರು 296 ಜನಕ್ಕೆ ಸರ್ಕಾರದಿಂದ ಮಂಜೂರನ್ನ ಮಾಡಲಾಗಿತ್ತು. ಸರ್ವೆ ನಂಬರ್ 23ರಲ್ಲಿ OM ನಂಬರ್ ಅಂಡ್ ಬ್ಲಾಕ್ ನಂಬರ್ 90ರಲ್ಲಿ ಪಟೇಲಮ್ಮ ಮತ್ತು ಚೌಡಪ್ಪ ಎಂಬುವರಿಗೆ 1952ರಲ್ಲಿ 4 ಎಕರೆ 8 ಗುಂಟೆ ಜಾಗವನ್ನು ಸರ್ಕಾರದಿಂದ ಮಂಜೂರು ಮಾಡಲಾಗಿತ್ತು. ಅಂದಿನಿಂದ ಪಟ್ಟಲಮ್ಮ ಮತ್ತು ಆತನ ಮಗ ಶ್ರೀನಿವಾಸ ಸ್ವಾಧೀನದಲ್ಲಿದ್ದು ರಾಗಿ ಬೆಳೆ ಬೆಳೆದು ಜೀವನವನ್ನ ಸಾಗಿಸ್ತಾ ಇದ್ರು. 2016ರಲ್ಲಿ ಬೆಂಗಳೂರು ಮೂಲದ ರಾಮಕೃಷ್ಣ ಎಂಬುವರಿಗೆ ಮಂಜುನಾಥ್ ಸ್ಟೋನ್ ಅಂಡ್ ಮೈನಿಂಗ್ ಕಂಪನಿಗೆ 1 ಎಕರೆ 25 ಗುಂಟೆ ಜಾಗವನ್ನು ಕ್ರಷರ್ ಘಟಕ ಸ್ಥಾಪಿಸಲು ಗಣಿಗಾರಿಕೆ ಇಲಾಖೆಯಿಂದ ಅನುಮತಿ ನೀಡಲಾಗಿದೆ. ಆದರೆ 1952ರಲ್ಲಿ ಚೌಡಪ್ಪ ಸರ್ಕಾರದಿಂದ ಗ್ರ್ಯಾಂಡ್ ಲ್ಯಾಂಡ್ ಇದಾಗಿದ್ದು ಬಳಿಕ ಪತ್ನಿ ಪಟೇಲಮ್ಮ ಹಾಗೂ ಮಗ ಶ್ರೀನಿವಾಸ ಚೌಡಪ್ಪನಿಗೆ ಸರ್ಕಾರದಿಂದಲೇ ಮಂಜೂರಾತಿಯನ್ನ ಮಾಡಲಾಗಿತ್ತು. ಅಧಿಕಾರಿಗಳ ಎಡವಟ್ಟಿನಿಂದ ಇದೇ ಜಾಗವನ್ನ ಈಗ ಉದ್ಯಮಿಗಳಿಗೆ ಮಾಡಿಕೊಟ್ಟಿದ್ದಾರೆ. ಆದರೆ ಇದೇ ರಸ್ತೆಯಲ್ಲಿ ಸಾಕಷ್ಟು ವರ್ಷಗಳಿಂದ ನಮಗೆ ಜಾಗ ಬಿಟ್ಟಿದ್ದ ಕಾರಣಕ್ಕಾಗಿ ಹಣ ನೀಡ್ತಾ ಇದ್ದಾರೆ. ಇದೇ ಜಾಗದಲ್ಲಿ ಹಿಂಭಾಗದಲ್ಲಿ ಸಹ ಹಣ ಕೊಟ್ಟು ಜಾಗವನ್ನ ಬಿಡಿಸಿಕೊಂಡಿದ್ದಾರೆ. ಸುಮಾರು 70 ವರ್ಷಗಳಿಂದ ಇದ್ದೇವೆ. ಆದರೆ ಅಧಿಕಾರಿಗಳು ಹಣದಾಸೆಗೆ ಸರ್ಕಾರಿ ಗೋಮಾಳ ಜಾಗವೆಂದು ಎರಡನೇ ಬಾರಿ ಮಂಜುನಾಥ ಟೋನ್ ಅಂಡ್ ಕ್ರಷರ್ ಘಟಕಕ್ಕೆ ಮಾಡಿಕೊಟ್ಟಿದ್ದಾರೆ. ಇಂದು ಕೂಡ ಅಧಿಕಾರಿಗಳು ಸೆಂಟಿ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ, ಕಂದಾಯ ಇಲಾಖೆಗೆ, ಗಣಿಗಾರಿಕೆ ಇಲಾಖೆಯ ಕಿರಿಯ ಸಹಾಯಕ ಅಭಿಯಂತರದ ರೂಪ ಮತ್ತು ಸಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸಮೀಕ್ಷೆಯನ್ನ ನಡೆಸಿದ್ದಾರೆ. ಇನ್ನು ಬಂದ ಅಧಿಕಾರಿಗಳಿಗೆ ರೈತರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನವ ಸಹಿಗಳನ್ನ ಫೋರ್ಜರಿ ಮಾಡಿದ್ದಾರೆ. ಹಾಗಾಗಿ ಸೂಕ್ತ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಮನದಟ್ಟನ್ನ ಮಾಡಿಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಮಂಜುನಾಥ್ ಸ್ಟೋನ್ ಅಂಡ್ ಮೈನಿಂಗ್ ಕಂಪನಿಯ ಮಾಲೀಕ ರಾಮಕೃಷ್ಣ ಮಾತನಾಡಿ, ನಾವೇನು ರೈತರ ಜಮೀನಿನಲ್ಲ ಅಂತ ಹೇಳ್ತಿಲ್ಲ, ಅವರದು ಜಮೀನಿದೆ. ಅದರಲ್ಲೇ 2 ಎಕರೆ ಜಮೀನನ್ನ ನಮಗೂ ಮಾಡಿಕೊಟ್ಟಿದ್ದಾರೆ. 2016ರಲ್ಲಿ ಸರ್ಕಾರದಿಂದ ಕ್ರಷರ್ ಘಟಕವನ್ನ ಸ್ಥಾಪನೆ ಮಾಡಲು ಅನುಮತಿ ಮಾಡಿಕೊಟ್ಟಿದ್ದಾರೆ. ನಮಗೆ ಸೇರಿದ ಜಾಗ 2 ಎಕರೆ ಜಾಗದಲ್ಲಿ 15 ಗುಂಟೆ ಜಾಗ ಪಟೇಲಂಬ ಎಂಬುವರಿಗೆ ಸೇರಿದಾಗ ಕಾರಣಕ್ಕಾಗಿ ಆ ಜಾಗವನ್ನ ಬಿಟ್ಟುಕೊಟ್ಟಿದ್ದೇವೆ. ರೈತರು ನಮಗೆ ತೊಂದರೆ ನೀಡುತ್ತಿದ್ದರಂತೆ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಉದ್ಯಮಿ ಮತ್ತು ರೈತರಿಗೆ ಗೊಂದಲಗಳಾಗಿ ಮಾರ್ಪಾಟಾಗಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ನ್ಯಾಯ ಒದಗಿಸುವಂತೆ ಆಗ್ರಹವನ್ನ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ, ಆನೇಕಲ್. ಈಗ ಹಣ ನೀನೇ ಕೇಳು. ಈಗ ಎಲ್ಲ ಸುಳ್ಳು ಸಾಕ್ಷಿ ಅಲ್ಲಿ ಸೈನ್ ಮಾಡಿರೋರು ಎಲ್ಲ ಇದ್ದಾರೆ. ನಿಮಗೆ ತಾನೇ ನಾವು ನಿಮ್ಗೆ ಕೊಟ್ಟಿರೋ ಸರ್ಕಾರನೇ ನಮಗೂ ಕೊಟ್ಟಿರೋದಲ್ಲ. ಇವಾಗ 2020 ನಿಮ್ಗೆ ಕೊಟ್ಟಿರೋದು, ಇದು 70-50 ಕೊಟ್ಟಿರೋದು. ಏನಾದ್ರು ಬಂದಿದೀವ? ಅಲ್ಲ, ನಮ್ ಜಮೀನ್ ಇದೆ ಸರ್. ಸರ್ಕಾರ ಹೆಂಗ್ ಕೊಟ್ರು ಅಂತ ಕೇಳ ನಿಮ್ ಜಾಗನ ಅವ್ರು ಗುರ್ತು ಕೊಡ್ತಾರೆ, ನಾನೆಲ್ಲ ಗುರ್ಸೋದು. ಮತ್ತೆ ನಾನು ಅದ್ ಹೇಳ್ತಾರೆ, ನೀವು ಮಾಡ್ಬೇಡ್ರಿ ಅಂತ ಹೇಳ್ತಾರದು. ಮಾಡ್ತಾ ಇದ್ರೆ ಒಂದು ಕ್ಲಾರಿಟಿ ಬೇಡ. 4 ಎಕರೆ ನೀವು 10 ಎಕರೆ ಮಾಡ್ಕೊಂಡ್ರೆ ಅದಕ್ಕೆ 4 ಎಕರೆ ತಾನೆ ನಿಮ್ 4 ಎಕರೆ ಅದು ಸಿಗ್ಬೇಕಾದ್ರೆ ಏನ್ ಅದನ್ನೇ ಮಾಡೋದೇನು ಬೇಡ. ನಾವ್ ಅದೇ ಪಾಪ ಅವ್ರಿಗೆ ನೀವೇ ಹೈಕೋರ್ಟಲ್ಲಿ ಹಾಕಿದ್ದೀರಾ, ಮಾಡ್ತಾ ಇದ್ದೀರಾ, ಇಲ್ಲ ಕೋಡಿ ಆಗಿಲ್ಲ ಅಷ್ಟೇ. ಇಲ್ಲ ಅಂದ್ರೆ ಅದನ್ನೇನೋ ಮಾಡಕ್ಕಾಗ್ತದೆ. ಕೆಲಸ ಮಾಡಿದ್ರೆ ತಪ್ಪಾಯ್ತದೆ.
ಕೋಡಿ ಆಗ್ಬೇಕಂದ್ರು ಕೋಡಿ ಯಾವ್ದ್ರ ಮೇಲೆ ಮಾಡ್ತಾರೆ? ಸ್ಕೆಚ್ ಮೇಲೆನೆ ಗೋಮಾಲೆನೆ ಇಲ್ಲ ಗೊತ್ತಾಯ್ತು. ಗೋಮಾಳಮ್ಮ 190 ಪಾಯಿಂಟ್ ತೋರಿಸ್ತಾರೆ. ಫುಲ್ ಗೋಮಾಳ ಗ್ರ್ಯಾಂಡ್ ನಾವು ಪ್ರೀತಿಲೇನೆ ಮಾತಾಡ್ತಾ ಇದ್ದೀವಿ, ನೀವೇ ಜೋರಾಗಿ ಮಾತಾಡೋದು. ನೀವೇನೇನೋ ಅನ್ಕೊಂಡ್ಬೇಡಮ್ಮ, ನಾನು ಯಾಕೆ ನಿಮ್ಗೆ ಅವ್ರಿಗೆ ಏನಂದ್ರೆ ಜಮೀನು ನಮ್ಮದು ಬೇಕು ಅಂತ ಅವ್ರಿಗೆ ಸ್ಕಿಚ್ ಆಗ್ಲಿ ಸರ್ವೆ ಆಗ್ಲಿ ನಿಮ್ದು ಕ್ಲಾರಿಟಿ ಅವ್ರಿಗೆ 4 ಎಕರೆ ಸಿಕ್ಕಿದ್ರೆ ಸಾಕು, ಮಿಕ್ಕಿದೇನೋ ಮಾಡ್ಕೊಂಡು ಮಾಡ್ತಾ ಇರೋದು ನೀನೇನೇನೋ ಮಾತಾಡ್ಬೇಡ. ಆಯ್ತು ಇರ್ರಿ ನೀನ್ ಮಾಡೋದು ಉಳುಮೆ ಮಾಡ್ತಾ ಇದ್ದೀವಿ ಅಂತ ಈ ವ್ಯವಸಾಯ ಮಾಡ್ತಾ ಇದ್ರೆ ಅಯ್ಯಮ್ಮ, ನಮ್ ಜಮೀನು ನಮ್ಗೆ ಜಾಗ ಕೊಟ್ಟಿರೋ ಸರ್ಕಾರ ಸುಳ್ಳು. ನೀವು ಮಾತ್ರ ಸತ್ಯ, ನಮ್ಗೆ ಸುಳ್ಳು. ನೀವು ಮಾತ್ರ ಸತ್ಯ, ನಾವೆಲ್ಲ ಸುಳ್ಳು. ಉಳುಮೆ ಮಾಡೋರು ಕೊಡ್ಬೇಕು. ಇದು ಏನು ಬಂಡೆಗಳಲ್ಲಿ ಎಲ್ಲಿ ಉಳುಮೆ ಮಾಡ್ತಾ ಇದ್ರೆ? ಅಧಿಕಾರಿಗಳು ಸಾಕ್ಷಿ ಅವ್ರು ಹಾಕಲ್ಲ, ಸಿಗ್ನೇಚರ್ ಅಲ್ಲ ಅದು, ಅಧಿಕಾರಿಗಳು ಯಾರು ಹಾಕಲ್ಲ, ಯಾರು ಹಾಕಿದ್ದಾರೆ. ಏನು ಮಾಡಿಲ್ಲ ಸರ್, ಫೋರ್ಜರಿ ಅಂತಾರೆ ಅದನ್ನ. ಏನು ಮಾಡ್ತೀರಾ ನೀವು? ಫೋರ್ಜರಿ ಅಂತಾರೆ. ಫೋರ್ಜರಿ ಅಂತಾರೆ ಮಾಡೋರು ಎಂದೆ? ಯಾರು ಬರ್ಕೊಟ್ಟಿದ್ದಾರೆ? ಸಿಗ್ನೇಚರ್ ಹಾಕವ್ರೆ. ಸಿಗ್ನೇಚರ್ ನಾನು ಹಾಕಿದ್ದೀನಿ, ನನ್ನ ಸಿಗ್ನೇಚರ್ ನೀವು ಹಾಕಿದ್ರೆ ಫೋರ್ಜರಿ ಅದು. ಏನಕ್ಕಾದ್ರೂ ಆಗ್ಲಿ ಹಾಕ್ಬಾರ್ದು, ಯಾರು ಹಾಕ್ಬಾರ್ದು. ಅವ್ರ ಸಿಗ್ನೇಚರ್ ಅವರೇ ಹಾಕ್ಬೇಕು. ಫೋರ್ಜರಿನೇ ಅನ್ನೋದು ಇದು. ಇವಾಗ ನೀವು ದೌರ್ಜನ್ಯನೇ ಮಾಡ್ತಾ ಇರೋದು. ನಮ್ ಜಮೀನು ಬಂದು ಒಂದು ನಿಮಿಷ ನಮ್ ದೌರ್ಜನ್ಯ ನೀವು ಮಾಡ್ತಾ ಇರೋದು. ನಾನು ಹಾಕಿಲ್ಲ ಅಂತ ಮತ್ತೆ ನಾನು ಹಾಕಿಲ್ಲ ಅಂತ ಎಲ್ಲ ಸರ್ವೆ ಮಾಡಿದ್ಮೇಲೆ ಯಾರ್ಯಾರಿಗೆ ಎಷ್ಟು ಗ್ರಾಂಟ್ ಆಗಿದೆ, ಯಾವ್ಯಾವ ಜಾಗ ಅಂತ ಗೊತ್ತಾಗುತ್ತೆ. ಅದೇ ಮೇಲೆ ನೀವು ನಿಮ್ ಜಾಗ ಗುರುತಿಸ್ಕೊಳ್ಳಿ. ಇವಾಗ ಜಗಳ ಮಾಡ್ಕೊಂತಾರೆ. ಬಿಡೋದಿಲ್ಲ ಸ್ವಾಮಿ. ಯಾಕೆ ಸಾಕಿದ್ದೀವಿ? 20 ವರ್ಷ ಡಿಸಿ ಆಫೀಸ್ ಕೊಟ್ಟಿದ್ದೀನಿ, ಸೆಕ್ರೆಟರಿ ಸಾಹೇಬನ್ ಕೇಳು. ಇವ್ರು ಓಡಾಡಿ ಹೈಕೋರ್ಟ್ ಹಾಕ್ಬಿಟ್ಟಿದ್ದೀನಿ. ಹೈಕೋರ್ಟ್ ಆರ್ಡರ್ ಬಂದೈತೆ. ಅವ್ರು ಸರ್ವೆ ಮಾಡ್ಕೊಟ್ಟು ಬಿಡ್ಲಿ, ಆಮೇಲೆ ಬೇಕಾದ್ರೆ ನಾನು ಬಿಟ್ಟು 75 ವರ್ಷ ಇದ್ದಿದ್ರಿ, 5 ವರ್ಷ ಆಯ್ತು ನನ್ನ ಮಕ್ಳ ಕೆಲಸ ಆಯ್ತು ನೋಡ. ಆಮೇಲೆ ಕೆಲಸ ನನ್ನ ಮಕ್ಕಳೆಲ್ಲ ಬಂದು ಸರ್ ಸರ್ವೆ ಮಾಡಿ ಕರ್ಕೊ ಬಂದ್ಬಿಟ್ಟಿದ್ದಾರೆ, ಏನು ಗೊತ್ತಿಲ್ಲ. ಯಾವ ಕಡೆಯಿಂದ ಸರ್ವೆ ಮಾಡ್ಕೊಂಡ್ ಬರ್ಬೇಕಾ ಸರ್ವೆ ಇನ್ಫಾರ್ಮ್ ಮಾಡಿದ್ದಾರೆ. ಇವಾಗ ಡಾಕ್ಯುಮೆಂಟೇಶನ್ಸ್ ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ಬೌಂಡ್ರಿ ಫಿಕ್ಸೇಷನ್ ಮಾಡ್ತಾರೆ. ಸರಿನಾ? ಬೌಂಡ್ರಿ ಫಿಕ್ಸೇಷನ್ ನಿಮ್ 4 ಎಕರೆ ಎಲ್ಲಿ ಬರುತ್ತೋ ಅದನ್ನ ತೋರಿಸ್ತಾರೆ. ಇವರಿಗೆ ಎಲ್ಲಿ ಕ್ರಷರ್ಗೆ ಎಲ್ಲಿ ಇದಕ್ಕೆ ಗುರುತು ಮಾಡಿದ್ರೆ ಅದನ್ನು ತೋರಿಸ್ತಾರೆ. ಯಾವ್ದು ಎಲ್ಲಿ ಫಿಕ್ಸೇಷನ್ ಆಗುತ್ತೋ ಫೈನಲ್ ಆಗೋವರೆಗೂ ಯಾವ್ದು ಏನು ಹೇಳಕ್ಕಾಗಲ್ಲ. ಈಗ ನೆಕ್ಸ್ಟ್ ಡೇಟ್ ಕೊಡ್ತಾರೆ. ಎಲ್ಲ ಸೆನ್ಸಸ್ ಅಲ್ಲಿ ಇರೋದ್ರಿಂದ ಯಾರು ಈಗ ಹೈಯರ್ ಅಥಾರಿಟೀಸ್ ಯಾರು ಬಂದಿಲ್ಲ. ಈಗ ನೆಕ್ಸ್ಟ್ ಡೇಟ್ ಕೊಡ್ತಾರೆ, ಕೊಟ್ಟಾಗ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ, ಬನ್ನಿ ನಿಮ್ ಜಾಗ. ಯಾರಮ್ಮ ಹೇಳಿದ್ದು? ಸರ್ ಅಷ್ಟು ಇದು ಸರ್ ಯಾರು ಹೇಳಿದ್ರು? ಅವರು ರಾಮಕೃಷ್ಣಪ್ಪ, ಅವರೇ ರಾಮಕೃಷ್ಣಪ್ಪ ಮಾಡ್ತಾ ಇದ್ರು. ಈ ಪ್ರೆಸೆಂಟ್ ಏನಿದೆ ನಾವು ಅದರ ರಿಪೋರ್ಟ್ ಆಗಿ ಕೊಟ್ಟಿರ್ತೀವಿ. ಸರಿನಾ? ಕೊಟ್ಟಾದ್ಮೇಲೆ ಏನಿದೆ ಫೈನಲ್ ಆಗಿ ಅದನ್ನ ಗ್ರಾಂಟ್ ಮಾಡೋದು ಬಿಡೋದು ಅಲ್ಲಿ ಹೈಯರ್ ಅಥಾರಿಟಿ ಸಂಬಂಧಪಟ್ಟಿದೆ. ಓಕೆನಾ? ನಿಮ್ದೇನಿದ್ರು ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಈ ಥರ ಇದೆ, ಇದು ಕೊಡೋದು ಬರೋದಿಲ್ಲ, ಕೊಡೋದು ಹಿಂಗಿಲ್ಲ ಅಂತ ಏನಿದೆ ಅಲ್ಲಿ ನಿಮ್ಮ ಸಬ್ಮಿಷನ್ ಅಲ್ಲಿ ಮಾಡಿ. ಈ ಪ್ರೆಸೆಂಟ್ ಏನಿದೆ ಇದು ಕೊಡ್ತೀವಿ ನಾವು.
ಈ ಪ್ರೆಸೆಂಟ್ ಈಗ ಏನು ಸರ್ವೆಗೆ ಮಾಡಕ್ಕೆ ಬಂದಿದ್ದಾರೆ ಈ ಡಾಕ್ಯುಮೆಂಟೇಷನ್ಸ್ ಇವಾಗ ಈ ಅಷ್ಟಾಗಿ ಪ್ರಾಪರಾಗಿ ಯಾವುದೂ ಇಲ್ಲ. ಏನೋ ಈಗ ಬೌಂಡ್ರಿ ಫಿಕ್ಸೇಷನ್ ಮಾಡೋದಕ್ಕೆ ನೆಕ್ಸ್ಟ್ ಈ ಡಾಕ್ಯುಮೆಂಟ್ಸ್ ತಗೊಂಡು ನೆಕ್ಸ್ಟ್ ಡೇಟ್ ಕೊಡ್ತಾರೆ, ಅವು ಇನ್ಫಾರ್ಮ್ ಮಾಡ್ತಾರೆ. ನಿಮ್ದು ಯಾವುದಿದೆ ಬೌಂಡ್ರಿ ತೋರಿಸ್ತಾರೆ, ಅದ್ರ ಪ್ರಕಾರ ನೀವು ಎಲ್ಲಿ ಎಂಜಾಯ್ಮೆಂಟಲ್ಲಿ ಇದ್ರೆ ಅದನ್ನು ನೋಡ್ಕೊಂಡು ಇದು ಮಾಡೋದು. ಸ್ವಲ್ಪ ವೇಟ್ ಮಾಡಿ ಸಮಾಧಾನಕ್ಕಿರಿ ಮಾಡಿ ಸರ್ ಮಾಡಿ ಬಗ್ಗೆ ರಾಸ್ತಾಗ ಅವ್ರು ನೋಡಿ ಆಗ್ತದ ಬಿಡ್ತದ ನಮ್ಗೇನು ಸರ್ ಆಗ್ಬೇಕು, ನಮ್ಗೇನು ಸಹ ಆಗ್ಬೇಕಾಗಿರೋದು. ನಾವು ನಿಮಗೆ ಬಂದು ರಿಪೋರ್ಟ್ ಕೊಡ್ತೇನೆ ನಮ್ಮ ಜಾಗನೇ ನಾವು ಕೊಡ್ಬೇಡಿ ಅಂತ ಹೇಳಿದ್ದೇವೆ, ಅವ್ರ ಜಾಗನೇ ಕೊಡಬೇಡಿ ಅಂತ ನಾವು ಹೇಳ್ತೀವಿ. ಫೈನಲ್ ಆಗಿ ಅವ್ರಿಗೆ ಈಗ ಡಿಸ್ಪ್ಯೂಟ್ ಇರೋದ್ರಿಂದ ಜಾಗ ಗುರುತಿಸ್ಕೊಡ್ಬೇಕು ಅಂತ ಅವ್ರದ್ದು ಏನಾರ ಆರ್ಡರ್ ಬಂದ್ರೆ ಮಾಡ್ಕೊಡ್ತಾರೆ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಆಯ್ತು ಸರ್, ನಾನೇನು ಹೇಳ್ತಿದ್ದೀನಿ, ಇವ್ರ ಜಾಗ ಗುರ್ಸೋರ್ಗು ಇವ್ರು ಇಲ್ಲಿ ಬರೋದು ಬೇಡ, ನಮ್ಮ ಜಾಗ ಗುರ್ಸೋರ್ಗು ನಾವು ಬರೋದು ಇಲ್ಲ ಆಗಲ್ಲ ಸರ್, ಹಂಗೆ ಆಗೋದು. ಇವ್ರು ಮಾಡ್ಬಿಟ್ರೆ ಆಗ್ಬಿಡೋದು ಸರ್. ಮಾಡಕ್ ಹೋಗ್ಬೇಡಿ. ನೀವು ಮಾಡ್ತೀರ ತಾವು ಮಾಡೋದಿರ್ಬೇಕು ಸರ್. ಬೇಡ ಹಂಗೆ ಈಗ ಪೊಸಿಷನ್ ಹೆಂಗಿದೆ ಹಂಗೆ ಇರಲಿ. ಈಗ ನೀವು ಮಾಡಕ್ ಹೋದ್ರಿಂದ ಅವ್ರು ಮಾಡಕ್ ಹೋದ್ರೆ ಈಗ ಏನ್ ಕೋರ್ಟ್ ಅದಕ್ಕೆ ನಾವು CC ಕ್ಯಾಮೆರಾ ಕೋರ್ಟಲ್ಲಿ ಪೊಸಿಷನ್ ಯಾರು ಬೇಕು ಅಂತ ಆರ್ಡರ್ ಇದೆಯಾ? ಇವ್ರು ಒಳ್ಳೆ ರಿಪೋರ್ಟ್ ಇರ್ತಾರೋ ಕೋರ್ಟಲ್ಲಿ ಏನಾಗಿಲ್ಲ ಎಲ್ಲ